ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ತಾಳಿಕೋಟೆ ಸಮುದಾಯ ಆರೋಗ್ಯ ಕೇಂದ್ರವನ್ನ ತಾಲೂಕು ಆಸ್ಪತ್ರೆಯನ್ನಾಗಿ ಮಾರ್ಪಡಿಸಿ ಎಂದು ಜಾಂಬವ ಯುವ ಸೇನಾ ಮತ್ತು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ವತಿಯಿಂದ ತಾಳಿಕೋಟೆ ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತು ಸಮುದಾಯ ಆರೋಗ್ಯ ಕೇಂದ್ರದ ಮುಖ್ಯ ಅಧಿಕಾರಿಗಳಿಗೆ ಮನವಿಯನ್ನ ನೀಡಲಾಯಿತು. ತಾಳಿಕೋಟೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಕೇವಲ 30 ಬೆಡ್ ಹಾಸಿಗೆಗಳ ವ್ಯವಸ್ಥೆ ಇದೆ. ಇಲ್ಲಿ ಬರುವ ರೋಗಿಗಳಿಗೆ ತೊಂದರೆ ಉಂಟಾಗ್ತಿದೆ. ಅದಕ್ಕೆ 30 ಹಾಸಿಗೆಗಳಿರುವ ಆಸ್ಪತ್ರೆಯನ್ನ 100 ಹಾಸಿಗೆಗಳಿರುವ ಆಸ್ಪತ್ರೆಯನ್ನಾಗಿ ಮಾಡಬೇಕು ಮತ್ತು ಇಲ್ಲಿ ವೈದ್ಯರ ಕೊರತೆ ಬಹಳ ಇದೆ, ಮೂಲಭೂತ ಸೌಕರ್ಯದ ಕೊರತೆ ಇದೆ. ಆದಷ್ಟು ಬೇಗ ಎಲ್ಲಾ ಕೊರತೆಗಳನ್ನ ಬಗೆಹರಿಸಿ ತಾಲೂಕು ಆಸ್ಪತ್ರೆಯನ್ನಾಗಿ ಮಾಡಬೇಕು ಎಂದು ಜಾಂಬವ ಯುವ ಸೇನಾ ಮತ್ತು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ವತಿಯಿಂದ ಇಂದು ಮನವಿಯನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜಾಂಬವ ಯುವ ಸೇನೆಯ ಪದಾಧಿಕಾರಿಗಳು ಮತ್ತು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಉಸ್ಮಾನ ಬಾಗವಾನ, ನ್ಯೂಸ್ 26 कन्नड़, तालिकोटे. बोल सकते तो क्या प्रॉब्लम ये क्या नहीं डेप्यूटेशन में वो सारे अभी डेप्यूटेशन कैंसिल हो गए तो सब चले जाते दोनों। अभी आपकी प्रॉब्लम क्या है वो जरा बोलो तो हमने भी जरा ये होता और पर्सनल एमपी पाटिल उनको भी मनवी दिए में। अब क्या है कि 4-15 दिन में तो तालुका हॉस्पिटल होना ಹೆರಿಗೆ ಹಾಸ್ಪಿಟಲ್ ಚಲೋ ऑफ लेबर रूम तो ಬೇರೆ एमसीएच कोलार में जो कोलार में एमसीएच हॉस्पिटल हो गया वैसे तालिकोटी को डिसाइड जैसा एक्सेस है वो लेकिन उसके साथ स्टाफ चाहिए ना। हमारे तो यहाँ कौन करना है, डेली के 2 डेप्यूटेशन पे उनके भी कैंसिल क्वेश्चन कोटेल ಸ್ಟಾಫ್ ಇಲ್ಲ. ಅಲ್ಲಿ ನಾವು ಹೆರಿಗೆ ಆಸ್ಪತ್ರೆ ಸ್ಟಾರ್ಟ್ ಮಾಡಿದಂತೆ ಸ್ಟಾಫ್ ಬೇಕಲ್ಲ, ಕ್ಲೀನ್ ಮಾಡೋರು ಯಾರು ಇಲ್ಲ. ಒಂದು ನಾವು ಓಟಿ ಮಾಡಿದಂತ ತಿಳ್ಕೊಂಡು ನೆಕ್ಸ್ಟ್ ಕ್ಲೀನ್ ಮಾಡೋದು ಮೆಡಿಕಲ್ ಆಫೀಸಲ್ಲಿ ಎರಡು ಕೊಡ್ತೀವಿ. ಅದು ತಾಲೂಕು ಹಾಸ್ಪಿಟಲ್ ಆಗಿದ್ರೆ ನಾನೇ ಸ್ಟಾಫ್ ಪೊಸಿಷನ್ ಚೇಂಜ್ ಆಗುತ್ತೆ. ಇವಾಗ ಅಟ್ ಪ್ರೆಸೆಂಟ್ ಇರೋದು ಸಮುದಾಯ ಆರೋಗ್ಯ, ಹಾಗಾಗಿ ಸ್ಟಾಫ್ ಪೊಸಿಷನ್ ಇರೋದೇ ಅಷ್ಟೇ ಅದು. अभी देखो 30 साल के पीछे था ये पोजीशन, अभी पोजीशन अभी तक पॉपुलेशन कितना बड़ा रहता है। ಈಗ ಎಲ್ಲ ತಾಲೂಕು ಆಸ್ಪತ್ರೆ ಅಂತ 56 ಹಳ್ಳಿ ಬರ್ತದೆ, ಇಲ್ಲೇ ಬರ್ತಾರೆ ಎಲ್ಲ. 30 ವರ್ಷದಿಂದ ಏನು ಪೊಸಿಷನ್ ಇತ್ತಲ್ಲ ಸ್ಟಾಫ್ ಇಂದು ಅಷ್ಟೇ ಐತಿ ಇಲ್ಲಿ. ಅವಾಗ ಪಾಪ್ಯುಲೇಷನ್ ಕಡಿಮೆ ಇತ್ತು, ಈ ಪಾಪ್ಯುಲೇಷನ್ ಹೆಚ್ಚಾದರೂ ಅದೇ ಪೊಸಿಷನ್. ಅವಾಗ ಹಳ್ಳಿ ಡಾಕ್ಟರ್ ನೋಡ್ತಿದ್ದೀವಿ, ಈಗ ಅದು ಇಲ್ಲ ಹಳ್ಳಿ ಡಾಕ್ಟರ್ ಎಲ್ಲ ಸ್ವಲ್ಪ ಮುಂದೆ ಫಾಲೋ ಮಾಡಿ ಸಚಿವ ಸಾಹೇಬ್ರಿಗೂ ಅದೇ ಅವರಿಗೆ ಕೊಟ್ಟು ನಮ್ದು ಹೆಚ್ಚು ಫೋಕಸ್ ತಾಲೂಕು ಹಾಸ್ಪಿಟಲ್ ಮಾಡಲಿಕ್ಕೆ ತಾಲೂಕು ಆಸ್ಪತ್ರೆ ಹೆಚ್ಚು ನಮ್ಮದು ಫೋಕಸ್ ತಾಲೂಕು ಹಾಸ್ಪಿಟಲ್ ಮೇಲೆ ಐತೆ. ಬರ್ರಿ ये तालुका होना जब जब आते हैं रिसिप्ट ಕಲ್ಕೇರಿ ಸಮುದಾಯ ಅಷ್ಟೇ ನಮ್ದು ಪೊಸಿಷನ್ ಅಷ್ಟೇ. ಪೇಷಂಟ್ ಓವರ್ ನೋಡಿ ಕಲ್ಕೇರಿಗೆ ಎಷ್ಟು ಐತಿ, ತಾಳಿಕೋಟಿಗೆ ಎಷ್ಟು ಐತಿ, ನಾಲ್ಕನಾಡ ಐತಿ, ಅದರಲ್ಲೂ CHC ಐತಿ, ಅದ್ರ ಸಮುದಾಯ ಆರೋಗ್ಯ ಕೇಂದ್ರ ಅವ್ರ ಕೈ ಕೊಡು, ಸೀಲ ಕೊಡ್ತಾರೆ. ಒಂದಿಷ್ಟು ಸಮುದಾಯ ಆರೋಗ್ಯ ಕೇಂದ್ರ ಎಷ್ಟು ಪೊಸಿಷನ್ ಸ್ಟಾಫ್ ಇರ್ಬೇಕು ಅಷ್ಟೇ ಕೊಡ್ತಾರೆ. ಅದೇ ಏನು ಕೊರತೆ ಇದೆ ಮೇಡಮ್ ನಮ್ಗೆ ಹೇಳ್ಕೊಂಡ್ರೆ ನಾವು ಸ್ವಲ್ಪ ಪ್ರತಿಭಟನೆ ಮಾಡ್ಕೊಂಡು ತಾಲೂಕು ಹಾಸ್ಪಿಟಲ್ ಆಗಬೇಕು. ತಾಲೂಕು ಹಾಕ್ಬೇಕು. ಮಾನ್ಯರೇ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ನಗರದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ 30 ಹಾಸಿಗೆಯ ಸೌಕರ್ಯವನ್ನು ಹೊಂದಿರುತ್ತದೆ. ಸದರಿ ಆಸ್ಪತ್ರೆಯಲ್ಲಿ ಬರುವ ರೋಗಿಗಳ ಸಂಖ್ಯೆಯೂ ಕೂಡ ಹೆಚ್ಚಾಗಿರುತ್ತದೆ. ಆದ ಕಾರಣ ಈ ನಮ್ಮ ತಾಳಿಕೋಟೆ ನಗರವು ತಾಲೂಕಾಗಿ ಸುಮಾರು 5-6 ವರ್ಷ ಗತಿಸಿದರೂ ಕೂಡ ಇಲ್ಲಿ ಸೌಕರ್ಯದ ಕೊರತೆ ಕಂಡುಬರುತ್ತಿದ್ದು, ಆದ್ದರಿಂದ ಸದರಿ ಆಸ್ಪತ್ರೆಗೆ ಮೂಲಭೂತ ಸೌಕರ್ಯವನ್ನು ಒದಗಿಸುವುದರ ಜೊತೆಗೆ 30 ಹಾಸಿಗೆಯಿಂದ 100 ಹಾಸಿಗೆಗೆ ಹೆಚ್ಚಿಸಿ ಸಿಬ್ಬಂದಿಗಳನ್ನು ಹೆಚ್ಚಿಗೆ ನೀಡಿ ಸಮುದಾಯ ಆರೋಗ್ಯ ಕೇಂದ್ರವನ್ನು ಹೆಚ್ಚಾಗಿ ನೀಡಿ ಸಮುದಾಯ ಆರೋಗ್ಯ ಕೇಂದ್ರವನ್ನು ತಾಲೂಕು ಆಸ್ಪತ್ರೆಯನ್ನಾಗಿಸಿ ಮಾರ್ಪಡಿಸಬೇಕೆಂದು ಹಾಗೂ ಅಲ್ಲಿನ ವೈದ್ಯಾಧಿಕಾರಿಗಳು ಇಲ್ಲದಿರುವುದು ಕಂಡುಬರುತ್ತದೆ. ತಾಳಿಕೋಟೆ ಸುತ್ತಮುತ್ತಲಿನ ಊರಿನ ರೋಗಿಗಳು ಬಂದು ಚಿಕಿತ್ಸೆಯನ್ನು ಪಡೆಯಲು ಆರೋಗ್ಯ ಕೇಂದ್ರಕ್ಕೆ ಹೋಗುವುದು ಅಥವಾ ಖಾಸಗಿ ಆಸ್ಪತ್ರೆಗೆ ಹೋಗುವ ಪರಿಸ್ಥಿತಿ ಬಂದಿರುತ್ತದೆ. ತಾಳಿಕೋಟೆ ನಗರ ತಾಲೂಕಾದರೂ ಕೂಡ ಇಲ್ಲಿಯ ಜನರು ಮುದ್ದೇಬಿಹಾಳ ತಾಲೂಕು ಆಸ್ಪತ್ರೆಗೆ ತೆರಳಿ ರೆಫರೆನ್ಸ್ ಲೆಟರನ್ನು ತರಬೇಕಾಗಿದೆ. ತಾಳಿಕೋಟೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಇನ್ನಿತರ ಯಂತ್ರಗಳು ಅಂದರೆ ಎಕ್ಸ್ರಾ ಯಂತ್ರ, ಟೆಂಡಲ್ ಸಂಬಂಧಿಸಿದ ಯಂತ್ರಗಳು ಹಾಗೂ ಚಿಕ್ಕ ಮಕ್ಕಳ ICUಗೆ
ಸಂಬಂಧಿಸಿದ ಅಧಿಕಾರಿಗಳು ಇಲ್ಲದಿರುವುದು ಮತಿಯಲ್ಲಿ ರಕ್ತ ಭಂಡಾರದ ಸೌಕರ್ಯವನ್ನು ಒದಗಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದ. ಬಿ ಎ ಹುಗಾರ್ ಸಾಹೇಬರು, ತಹಸೀಲ್ದಾರ್ ಸಾಹೇಬರು, ಇವರು ಬೇರೆ ತಾಲೂಕುದವರಲ್ಲ, ಬೇರೆ ಜಿಲ್ಲೆದವರು ಹಾಗೂ ಬೇರೆ ಯಾವುದಾದರೂ ಒಂದು ಹೊರ ಜಿಲ್ಲೆದವರು ಅಲ್ಲ. ಇವರು ಸ್ಥಾನೀಯ ನಮ್ಮ ಊರಿನ ಒಂದು ನಮಗೊಂದು ಹೆಮ್ಮೆಯ ಮಾತೇನೆಂದರೆ ಇವರು ನಮ್ಮ ಕ್ಷೇತ್ರ ಮತ್ತು ನಮ್ಮೂರಿನ ತಹಸೀಲ್ದಾರ್ ಸಾಹೇಬರಾಗಿ ಬಂದಿದ್ದಾರೆ. ಇದು ಮೊಟ್ಟ ಮೊದಲಿಗೆ ಹೆಮ್ಮೆಯ ಮಾತು. ಇದು ನಾವು ಇದಕ್ಕಿಂತ ಮೊದಲು ಕೂಡ ಬಹಳಷ್ಟು ತಹಸೀಲ್ದಾರ್ ಸಾಹೇಬರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಈ ಸಂಘ ಸಂಸ್ಥೆಗಳ ಮುಖಾಂತರ ನಮ್ಮ ಅರ್ಜಿಯನ್ನು ತಲುಪಿಸಿದ್ದೇವೆ. ಆದರೂ ಕೂಡ ಇನ್ನೂವರೆಗೆ ಯಾವುದೂ ರಿಸಲ್ಟ್ ನಾವು ಕಂಡಿಲ್ಲ. ಈಗ ನಾವು ಬಹಳಷ್ಟು ಆಸೆ ನಮ್ಮ ಮೇಡಮ್ ಅವರ ಮೇಲೆ, ನಮ್ಮ ತಹಸೀಲ್ದಾರ್ ಸಾಹೇಬರ ಮೇಲೆ ಇಟ್ಟುಕೊಂಡಿದ್ದೇವೆ. ಅದೇಕೆಂದರೆ ಇವರು ನಮ್ಮ ಕ್ಷೇತ್ರದವರು, ನಮ್ಮ ಊರಿನವರು. ಅಂದರೆ ಬಹಳ ಕಾಳಜಿಯಿಂದ ನಮ್ಮ ಈ ಅರ್ಜಿಯನ್ನು ಮತ್ತು ನಮ್ಮ ಈ ಕಳಕಳೆಯನ್ನು ಅವರು ಮೇಲಿನವರೆಗೆ ತಲುಪಿಸಿ ಇದರ ಮೇಲೆ ಬಹಳಷ್ಟು ಕಾಳಜಿಯಿಂದ ಕೆಲಸ ವಹಿಸುತ್ತಾರೆ ಎಂದು ನಾನು ಭಾವಿಸುತ್ತೇನೆ. ಇನ್ನೊಮ್ಮೆ ಹೇಳಬೇಕೇನೆಂದರೆ ಇದಕ್ಕಿಂತ ಮೊದಲು ಎಷ್ಟು ತಹಸೀಲ್ದಾರರಾಗಲಿ ಜಿಲ್ಲಾ ಅಧಿಕಾರಿಗಳಾಗಲಿ ಬರೀ ನಮ್ಮ ಅರ್ಜಿಯನ್ನು ಸ್ವೀಕಾರ ಮಾಡಿದ್ದಾರೆ ಮತ್ತು ಅದು ಒಂದು ಕಡೆ ಇಟ್ಟಿದ್ದಾರೆ. ನಾವು ಈಗ ಬಯಸುವುದೇನೆಂದರೆ ನಮ್ಮ ಊರಿನ ತಹಸೀಲ್ದಾರ್ ಸಾಹೇಬರು, ನಮ್ಮ ಕ್ಷೇತ್ರದ ನಮ್ಮ ಊರಿನ ತಹಸೀಲ್ದಾರ್ ಸಾಹೇಬರು ಸ್ವಲ್ಪ ಕಾಳಜಿಯಿಂದ ನಮ್ಮ ಕೆಲಸ, ನಮ್ಮ ಅರ್ಜಿಯನ್ನು ಮುಂದುವರಿಸಿ ಇದು ಆದಷ್ಟು ಬೇಗನೆ ತಾಲೂಕು ಆಸ್ಪತ್ರೆಯನ್ನು ಮಾಡಲು ಬಹಳ ಒತ್ತಡವನ್ನು ಮೇಲೆ ಹಾಕಿ ನಮ್ಮ ಕೆಲಸವನ್ನು ಮಾಡಿಕೊಡುತ್ತಾರೆ ಎಂದು ಭಾವಿಸುತ್ತೇನೆ. ಇದು ಎರಡು ನನ್ನ ಮಾತುಗಳಾಗಿದ್ದವು. ಧನ್ಯವಾದಗಳು. ಮೇಡಮ್ ಅವರು ಮತ್ತಂದ್ರೆ ಈಗ ಅಲ್ಲಿ ನಮ್ಮ ಡಾಕ್ಟ್ರ್ ದವಾಖಾನೆ ಒಳಗೆ ಎಲ್ಲ ಸ್ಟಾಫ್ ಡೆಂಟಲ್ದು ಎಲ್ಲ ಮಷಿನ್ ಅದಾವೆ. ಈಗ ಡಾಕ್ಟರ್ಗಳು ಇಲ್ಲ. ಮೊದಲು ನಾವು ಜಿಲ್ಲಾಧಿಕಾರಿ DOH ಅವರಿಗೆ ಹೋಗಿ ಮನವಿ ಕೊಟ್ಟು ಬಂದೀವಿ, ನಮ್ಮ DC ಅವರಿಗೆ ಮನವಿ ಕೊಟ್ಟು ಬಂದೀವಿ. ಕೊಟ್ಟು 2-3 ವರ್ಷ ಆಯಿತು, ಇನ್ನಾದರೂ ಯಾವ ಕೆಲಸ ಆಗೋದು. ಈಗ ಇದು ಆದಷ್ಟು ಬೇಗನೆ ಒಂದು 2-3 ಡಾಕ್ಟ್ರೇ ಸ್ಪೆಷಲ್ ತರಿಸಿದೇವೆ ಅಂದ್ರೆ ಎಲ್ಲ ಮಂದಿಗೆ ಅನುಕೂಲ ಆಗಿಬಿಟ್ಟೈತಿ. ಈಗ ಸಿಜರ್ ಸಂಬಂಧ ಮುದ್ದೆವಾಳಿ ಹೋಗ್ಬೇಕು, ಬಾಗಿಡೆ ಹೋಗತ್ತಾರೆ, ಬಿಜಾಪುರ ಹೋಗತ್ತಾರೆ. ಈ ಮೊದಲು ನೂತನವಾಗಿ ಉದ್ಘಾಟನೆ ಆಗೈತ್ರಿ ಹೆರಿಗೆಗೆ ಅಂತ ಹೆಣ್ಮಕ್ಳಿಗೆ ಒಂದು ಉದ್ಘಾಟನೆ ಆಗೈತೆ. ಅಲ್ಲಿ ಸಿಬ್ಬಂದಿಗಳು ಇಲ್ಲ. ಈಗ ಡಾಕ್ಟರ್ ಅದಾರಲ್ಲ, ಆ ಡಾಕ್ಟರ್ ಏನು ಮಾಡ್ತಾರೆ ಮೇಡಮ್, ಡಿಮ್ಯಾಂಡ್ ಇಡ್ತಾರೆ ಆಪರೇಷನ್ ಮಾಡೋ ಮುಂದೆ ಡಿಮ್ಯಾಂಡ್ ಇಡ್ತಾರೆ. ಡಿಮಾಂಡ್ ಏನಂದ್ರೆ ಅಲ್ಲಿ ಅವ್ರು ಏನು ಹೇಳ್ತಾರೆ, ನಮ್ಮ ಜನರೇಟರ್ ಬಂದೈತಿ, ನಮ್ಮಲ್ಲಿ ಫೆಸಿಲಿಟೀಸ್ ಇಲ್ಲ. ಮೊದಲ ಎಲ್ಲ ಇತ್ತು ಮೇಡಮ್, ಈಗ ಯಾಕೆ ಮಾಡ್ಲಾಗ್ಯಾರ ಇವರು? ಮೊದಲ ತಿಂಗಳದಾಗ ಏನೇನದ ಈಗ 15-20 ಸಿಜರ್ ಆಗ್ತಿದ್ವು, ಈಗ 2-3 ಸಿಜರ್ ಆಗಲಾಗ್ಯಾವ. ಮೊದಲ ಒಂದು 20-30 ಡಿಲಿವರಿ ಆಗ್ತಿದ್ವು, ಈಗ 4 ಡಿಲಿವರಿ ಆಗಲಾಗ್ಯಾವ. ಬಡವರಿಗೆ ಎಷ್ಟು ಪ್ರಾಬ್ಲಮ್ ಆಗ್ತೈತಿ ನಿಮಗೂ ಅರ್ಥ ಆಗ್ತೈತಿ ರೀ. ಆದಷ್ಟು ಬೇಗ ಡಾಕ್ಟರ್ಗಳು ಆದಂಗೆ ಜಲ್ದಿ ಬರೋಂಗೆ, ಅಲ್ಲಿ ಸಿಜರ್ ಆದಂಗೆ, ಡೆಲಿವರಿ ಆದಂಗೆ, ಹೊರಗೆ ಬರೋವಂಥ ಪೇಷಂಟ್ಗಳು ಇಲ್ಲಿ ಇಲಾಜ್ ಆದಂಗೆ ನೀವು ಮಾಡಿದ್ರೆ ಮುಂದೆ ಅದು ಆಗಿಂದ ಆ ತಾಲೂಕು ಆಸ್ಪತ್ರೆ ಸಂಬಂಧ ಜಲ್ದಿ ನೀವು ಹ್ಯಾಂಗೆ ಪ್ರೊಸೀಜರ್ ಐತಿ ಮಾಡಿಕೊಡ್ಬೇಕು. ನೀವು ಇಲ್ಲಿ ಇರುವವರೆಗೆ ಆದರೆ ಹೆಣ್ಮಕ್ಕಳಿಗೆ ಸ್ವಲ್ಪ ಹೆರಿಗೆ ಸಂಬಂಧ ನಮ್ಮ ಕ್ಷೇತ್ರದವರು, ನಮ್ಮ ಊರಿನವರು ಮಾಡಿದ್ದಾರೆ ಅಂತ. ಥ್ಯಾಂಕ್ ಯು ಮೇಡಮ್. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.